ಇವತ್ತಿನ ವಿಡಿಯೋದಲ್ಲಿ ನಾನು ಮೋದಿಜಿಯವರ ಪರಮ ಮಿತ್ರ ಟ್ರಂಪ್ ಅವರು ಮಾಡಿರುವ ಒಂದು ಅವಾಂತರದ ಬಗ್ಗೆ, ತೆಗೆದುಕೊಂಡಿರುವ ಒಂದು ಮೂರ್ಖ ಡಿಸಿಷನ್ನ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಇರುವೆ. ನಿಮಗೆ ಈಗಾಗಲೇ ಗೊತ್ತಿರಬಹುದು, ನ್ಯೂಸ್ ಮೀಡಿಯಾಗಳಲ್ಲಿ ನೀವು ನೋಡಿರಬಹುದು. ಟ್ರಂಪ್ ಅವರು ಇಡೀ ಜಗತ್ತಿನ ಬಹಳಷ್ಟು ದೇಶಗಳ ಮೇಲೆ ತಮ್ಮದೇ ಆದಂತಹ ಒಂದು ಟ್ರಂಪ್ ಟ್ಯಾರಿಫ್ ಅನ್ನ ಒತ್ತಾಯಪೂರ್ವಕವಾಗಿ ಹೇರಿದ್ದಾರೆ. ಇದರಿಂದ ಬಹಳಷ್ಟು ದೇಶಗಳು ನಷ್ಟವನ್ನ ಅನುಭವಿಸ್ತವೆ, ಆರ್ಥಿಕ ಸಂಕಷ್ಟವನ್ನ ಎದುರಿಸಬೇಕಾಗತ್ತೆ. ಜೊತೆಗೆ ವರ್ಲ್ಡ್ ವೈಡ್ ಸ್ಟಾಕ್ ಮಾರ್ಕೆಟ್ಗಳು ಕೂಡ ಕ್ರ್ಯಾಶ್ ಆಗ್ತಾ ಇವೆ, ಟ್ರೇಡ್ ವಾರ್ ಶುರು ಆಗ್ತಾ ಇದೆ. ಇದರಿಂದ ಯಾರಿಗೆ ನಷ್ಟ ಆಗತ್ತೆ, ಯಾರಿಗೆ ಲಾಭ ಆಗತ್ತೆ, ಟ್ಯಾರಿಫ್ ಅಂದ್ರೆ ಏನು, ಟ್ರಂಪ್ ಟ್ಯಾರಿಫ್ ಏನಿದು, ಯಾಕೆ ಟ್ರಂಪ್ ಅವರು ಇದನ್ನ ತಂದಿದ್ದಾರೆ, ಇದರ ಹಿಂದಿರುವ ಅಸಲಿ ಉದ್ದೇಶಗಳೇನು, ಇದರಿಂದ ಜಗತ್ತಿನ ಮೇಲೆ ಏನೆಲ್ಲ ಕೆಟ್ಟ ಪರಿಣಾಮಗಳಾಗ್ತವೆ, ಮತ್ತೆ ಭಾರತದ ಮೇಲೆ ಏನೇನೆಲ್ಲ ಕೆಟ್ಟ ಪರಿಣಾಮಗಳಾಗ್ತವೆ ಅನ್ನೋದನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಈ ಡೊನಾಲ್ಡ್ ಟ್ರಂಪ್ ಅವರು ಇದಾರಲ್ಲ, ಡೊನಾಲ್ಡ್ ಏನೋ ಒಂದಪ್ಪ, ನಮಗಂತೂ ಗೊತ್ತಿಲ್ಲ, ಮೋದಿಜಿ ಅವರೇ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡ್ತಾರೆ, ಸರಿಯಾಗಿ ಕೇಳ್ಕೊಳ್ಳಿ ಈಗಲೇ. ಫ್ರೆಂಡ್ಸ್, ಐ ಪ್ರೆಸೆಂಟ್ ಟು ಯು ದ ಪ್ರೆಸಿಡೆಂಟ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಮಿಸ್ಟರ್ ಡೊನಾಲ್ಡ್ ಟ್ರಂಪ್. ಡೊನಾಲ್ಡ್ ಟ್ರಂಪ್, ಡೊನಾಲ್ಡ್ ಟ್ರಂಪ್. ಈ ಡೊನಾಲ್ಡ್ ಟ್ರಂಪ್ ಅವರು ಇದಾರಲ್ಲ, ಏನು ಟ್ಯಾರಿಫ್ ಅನ್ನ ತಂದಿದ್ದಾರೆ ಅಂತ ನಮಗೆ ಅರ್ಥ ಆಗ್ಬೇಕಪ್ಪ ಅಂತಂದ್ರೆ ಮೊದಲು ನಾವು ಟ್ಯಾರಿಫ್ ಅಂದ್ರೆ ಏನಂತ ತಿಳ್ಕೊಳ್ಬೇಕು. ಬೇಸಿಕ್ ಇಂದಾನೆ ತಿಳಿದುಕೊಳ್ಳೋಕೆ ಶುರು ಮಾಡೋಣ. ಮೊದಲನೇದಾಗಿ ಟ್ಯಾರಿಫ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಟ್ಯಾರಿಫ್ ಅಂದ್ರೆ ಏನಪ್ಪಾ ಅಂತಂದ್ರೆ, ನಾವು ಬೇರೆ ದೇಶದಿಂದ ಏನೇನೆಲ್ಲ ವಸ್ತುಗಳನ್ನ ಇಂಪೋರ್ಟ್ ಮಾಡಿಕೊಳ್ತೀವಲ್ಲ, ಅದರ ಮೇಲೆ ನಾವು ಎಷ್ಟು ಟ್ಯಾಕ್ಸ್ ಅನ್ನ ಹಾಕ್ತಿವೋ ಅದೇ ಟ್ಯಾರಿಫ್ ಆಗಿದೆ. ಟ್ಯಾಕ್ಸ್ ಇಸ್ ಈಕ್ವಲ್ ಟು ತೆರಿಗೆ ಅನ್ಬಹುದು. ನೀವು ಟ್ಯಾರಿಫ್ಗೆ ವಿದೇಶಿ ವಸ್ತುಗಳ ಮೇಲಿನ ತೆರಿಗೆ ಅನ್ನಬಹುದು, ಇಲ್ಲವೇ ಸುಂಕ ಅನ್ನಬಹುದು. ಟ್ಯಾರಿಫ್ ಅಂದ್ರೆ ಸಿಂಪಲ್ ಆಗಿ ತಿಳ್ಕೊಂಬಿಡಿ, ಬೇರೆ ದೇಶಗಳಿಂದ ಏನೇನೆಲ್ಲ ವಸ್ತುಗಳು ಸ್ವದೇಶಕ್ಕೆ ಬರ್ತಾವೆಲ್ಲ, ವಿದೇಶದಿಂದ ಸ್ವದೇಶಕ್ಕೆ, ಅವುಗಳ ಮೇಲೆ ಸ್ವದೇಶ ಎಷ್ಟೆಲ್ಲ ಟ್ಯಾಕ್ಸ್ ಹಾಕತ್ತಲ್ಲ ಅದೇ ಟ್ಯಾರಿಫ್ ಆಗಿದೆ. ಉದಾಹರಣೆಗಾಗಿ ಹೇಳ್ಬೇಕಂತಂದ್ರೆ, ಈಗ ಅಮೆರಿಕಾದಿಂದ ಐಫೋನು ಇಂಡಿಯಾಗೆ ಬಂತಂತ ಅನ್ಕೊಳ್ಳಿ. ಆಕ್ಚುಲಿ ಅದು ಚೀನಾದಲ್ಲಿ ರೆಡಿ ಆಗುತ್ತೆ, ಇಂಡಿಯಾದಲ್ಲಿ ಬಂದು ಬರೀ ಅಸೆಂಬಲ್ ಆಗುತ್ತೆ ಐಫೋನು. ಸೊ ಅದು ಭಾರತದಲ್ಲಿ ಮಾರಾಟ ಆಗೋದಕ್ಕಿಂತ ಮುಂಚೆ ಅದರ ಮೇಲೆ 15% ಇಂಪೋರ್ಟ್ ಡ್ಯೂಟಿಯನ್ನ ಹೇರಲಾಗತ್ತೆ. ಮತ್ತೆ ನಾವು ಬೇರೆ ದೇಶದಿಂದ ಯಾವುದಾದ್ರೂ ವಸ್ತುಗಳನ್ನ ತಂದ್ವಿ ಅಂತ ಅನ್ಕೊಳ್ಳಿ, ಕ್ಯಾಮ್ರಾ ಇರಬಹುದು, ಗೋಪ್ರೋ ಇರಬಹುದು, ಅಥವಾ ಡ್ರೋನ್ ಇರಬಹುದು. ನಾನು ದುಬೈಗೆ ಹೋದಾಗ ಇಂಥವುಗಳನ್ನೆಲ್ಲ ಅಲ್ಲಿಂದ ಪರ್ಚೇಸ್ ಮಾಡಿ ತರುವೆ, ಯಾಕಂದ್ರೆ ಭಾರತದಲ್ಲಿ ಸಿಗಲ್ಲವು. ಸೊ ಅದರ ಮೇಲೆ ಭಾರತ ಸರ್ಕಾರ ಏನ್ ಮಾಡುತ್ತೆ, ಕಸ್ಟಮ್ ಡ್ಯೂಟಿಯನ್ನ ಅಪ್ಲೈ ಮಾಡುತ್ತೆ. ಸೊ ಈ ರೀತಿ ಇಂಪೋರ್ಟ್ ಟ್ಯಾಕ್ಸ್ ಇರಬಹುದು, ಕಸ್ಟಮ್ ಡ್ಯೂಟಿ ಇರಬಹುದು, ಏನೇನೆಲ್ಲ ಟ್ಯಾಕ್ಸ್ಗಳನ್ನ ನಾವು ಹಾಕ್ತಿವಲ್ಲ ಅದೇ ಟ್ಯಾರಿಫ್ ಆಗಿದೆ. ಈಗ ಅಮೆರಿಕದ ರಾಷ್ಟ್ರಾಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಏನ್ ಅನಿಸುತ್ತಪ್ಪ ಅಂತಂದ್ರೆ, ಈ ಮಿಕ್ಕ ದೇಶಗಳಿವೆ ಅಲ್ಲ, ಇವೆಲ್ಲವೂ ಕೂಡ ಅಮೆರಿಕದ ಶೋಷಣೆ ಮಾಡ್ತಾ ಇವೆ, ಅಮೆರಿಕದ ಲೂಟಿಯನ್ನ ಮಾಡ್ತಾ ಇವೆ ಅಂತೇಳಿ ಅವ್ರಿಗೆ ಅನಿಸ್ತು. ಅದಕ್ಕಾಗಿ ಅವ್ರೇನ್ ಮಾಡಿದ್ರಪ್ಪ ಅಂತಂದ್ರೆ, ತಮ್ಮ ಟಾಕ್ಸಿಕ್ ವೋಟರ್ಸ್ಗಳನ್ನ ಇಂಪ್ರೆಸ್ ಮಾಡುವುದಕ್ಕಾಗಿ ಈ ಟ್ರಂಪ್ ಟ್ಯಾರಿಫ್ ಅನ್ನ ಜಗತ್ತಿನ ಬಹಳಷ್ಟು ದೇಶಗಳ ಮೇಲೆ ಹೇರಿದ್ರು. ಅಂದ್ರೆ ಮುಂಚೆ ಎಷ್ಟು ಟ್ಯಾರಿಫ್ ಇತ್ತೋ ಅದರ ಪರ್ಸೆಂಟೇಜ್ ಅನ್ನ ಜಾಸ್ತಿ ಮಾಡಿದ್ರು. ಸೊ ಇದರಿಂದ ಏನಾಯ್ತಪ್ಪ ಅಂತಂದ್ರೆ, ಹೊರದೇಶದಿಂದ ಅಮೆರಿಕಕ್ಕೆ ಎಷ್ಟು ಗೂಡ್ಸ್ಗಳು ಬರ್ತಾ ಇದ್ವಲ್ಲ, ಆ ಕಂಪನಿಗಳಿಗೆ ಜಾಸ್ತಿ ಟ್ಯಾಕ್ಸ್ ಅನ್ನ ಕೊಡಬೇಕಾಯ್ತು. ಮತ್ತೆ ಟ್ಯಾಕ್ಸ್ ಜಾಸ್ತಿ ಕೊಡಬೇಕಾಗಿರೋದ್ರಿಂದ ಅವುಗಳ ಬೆಲೆ ಅಮೆರಿಕದಲ್ಲಿ ಏನಾಯ್ತು, ಸಡನ್ ಆಗಿ ರೈಸ್ ಆಯ್ತು. ಸೊ ಇದರಿಂದ ಏನಾಯ್ತಪ್ಪ ಅಂತಂದ್ರೆ, ಟ್ರಂಪ್ ಅವರ ಒಂದು ಅಂಧಭಕ್ತರಿದಾರಲ್ಲ ಅವರು ಖುಷಾದ್ರು. ಈ ಡೊನಾಲ್ಡ್ ಟ್ರಂಪ್ ಇದಾರಲ್ಲ, ಅವರು ಇದನ್ನ ಯಾಕೆ ತಂದಿದ್ದಾರಪ್ಪ ಅಂತಂದ್ರೆ, ಅವರು ಇಲೆಕ್ಷನ್ ಟೈಮಲ್ಲಿ ತಮ್ಮ ಪ್ರಜೆಗಳಿಗೆ ಒಂದು ಆಶ್ವಾಸನೆಯನ್ನ ಕೊಟ್ಟಿದ್ರು. ಅದೇನಪ್ಪ ಅಂತಂದ್ರೆ, ಅಮೆರಿಕಾ ಫಸ್ಟ್, ಅಮೆರಿಕವನ್ನ ವಿಶ್ವಗುರು ಮಾಡ್ತೀನಿ, ಜಗತ್ತಿನಾದ್ಯಂತ ಅಮೆರಿಕ ಮತ್ತೆ ನಂಬರ್ 1 ಆಗತ್ತೆ, ಓನ್ಲಿ 1 ಆಗತ್ತೆ ಅಂತ ಹೇಳಿ ಈ ತರನಾದ ಆಶ್ವಾಸನೆಗಳನ್ನ ಕೊಟ್ಟಿದ್ರು. ಸೊ ಅದನ್ನ ಈಗ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಅನ್ನೋದಕ್ಕೆ ಏನಾದ್ರೂ ಕಿತಾಪತಿಗಳನ್ನ ಮಾಡ್ಬೇಕಲ್ಲ. ಸೊ ಅದಕ್ಕಾಗಿ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ, ಈ ಟ್ರಂಪ್ ಟ್ಯಾರಿಫ್ ಅನ್ನ ಘೋಷಣೆ ಮಾಡಿಬಿಟ್ರು. ಏಪ್ರಿಲ್ 2ಕ್ಕೆ ಒಂದು ಮೀಟಿಂಗ್ ಅನ್ನ ಮಾಡಿಬಿಟ್ಟು ನ್ಯೂಸ್ ಅಲ್ಲಿ ಅನೌನ್ಸ್ ಮಾಡಿಬಿಟ್ರು, ನಾವು ಇಷ್ಟಿಷ್ಟು ದೇಶಗಳ ಮೇಲೆ ಇಷ್ಟಿಷ್ಟು ತೆರಿಗೆಯನ್ನ ಜಾಸ್ತಿ ಮಾಡ್ತಾ ಇದೀವಿ ಅಂತೇಳಿ. ಇದರ ಹಿಂದಿರುವ ಅಸಲಿ ಕಾರಣ ಏನಪ್ಪಾ ಅಂತಂದ್ರೆ ಇದೇ ಆಗಿದೆ. ತಮ್ಮ ಟಾಕ್ಸಿಕ್ ವೋಟರ್ಸ್ ಗಳನ್ನ ಇಂಪ್ರೆಸ್ ಮಾಡುವುದಕ್ಕಾಗಿ ಈ ಟ್ರಂಪ್ ಅವರು ಈ ಒಂದು ಮೂರ್ಖ ಡಿಸಿಷನ್ ಅನ್ನ ತೆಗೆದುಕೊಂಡಿದ್ದಾರೆ. ಇದರಿಂದ ಲಾಸ್ ಯಾರಿಗಾಗತ್ತಪ್ಪ ಅಂತಂದ್ರೆ, ಯಾರು ಈ ಟ್ರಂಪಿಗೆ ವೋಟ್ ಹಾಕಿದಾರಲ್ಲ ಅವ್ರಿಗೇನೆ ಲಾಸ್ ಆಗತ್ತೆ. ಈ ಟ್ರಂಪ್ ಅವರ ಮೆಜಾರಿಟಿ ವೋಟರ್ಸ್ ಯಾರಿದಾರಪ್ಪ ಅಂತಂದ್ರೆ, ಅನ್ಎಜುಕೇಟೆಡ್ ಫಾಲೋಗಳಿದ್ದಾರೆ, ಅವಿದ್ಯಾವಂತರು, ಕಾಲೇಜ್ ಡಿಗ್ರಿಯನ್ನ ಹೊಂದಿರದೇ ಇರುವವರು, ಸ್ಕೂಲು ಕಾಲೇಜಿಗೆ ಹೋಗದವರು, ಜಾಬ್ಲೆಸ್ ಆಗಿರುವವರು, ಮತ್ತೆ ಜಾಬ್ ಇದ್ರೂ ಕೂಡ ಹಾರ್ಡ್ ವರ್ಕ್ ಮಾಡೋರು, ಅಂದ್ರೆ ಲೇಬರ್ಸ್ ಇರ್ತಾರಲ್ಲ, ಕಾರ್ಮಿಕರು, ಮತ್ತೆ ರೂರಲ್ ಪೀಪಲ್, ಹಳ್ಳಿ ಜನ, ಮತ್ತೆ 50 ವರ್ಷಕ್ಕಿಂತ ಜಾಸ್ತಿ ಮೇಲ್ಪಟ್ಟವರು, ಮತ್ತೆ ಮೆಜಾರಿಟಿ ಆಫ್ ಗಂಡು ಮಕ್ಕಳು.
ಇವರೇ ಈ ಟ್ರಂಪ್ ಅವರ ವೋಟರ್ಸ್ ಆಗಿದ್ದಾರೆ. ಮತ್ತು ಇವರೆಲ್ಲರೂ ಏನಾಗಿದ್ದಾರಪ್ಪ ಅಂತಂದರೆ ಟಾಕ್ಸಿಕ್ ಆಗಿದ್ದಾರೆ. ಸೊ ಹೆಂಗೆ ಭಾರತದಲ್ಲಿ ಅಂಧಭಕ್ತರಿದ್ದಾರಲ್ಲ, ಈ ಅಂಧಭಕ್ತರಿಗೆ ಏನು ಬೇಕಾಗಿದೆ? ದೇಶ ಬೇಕಾಗಿಲ್ಲ, ದೇಶದಲ್ಲಿ ಒಳ್ಳೆ ಆಡಳಿತ ಬೇಕಾಗಿಲ್ಲ, ಮಹಿಳಾ ಸುರಕ್ಷತೆ ಬೇಕಾಗಿಲ್ಲ, ಕಾನೂನು ಸುವ್ಯವಸ್ಥೆ ಬೇಕಾಗಿಲ್ಲ, ಶಿಕ್ಷಣ ಬೇಕಾಗಿಲ್ಲ, ಆರೋಗ್ಯ ಬೇಕಾಗಿಲ್ಲ, ಎಜುಕೇಷನ್ ಬೇಕಾಗಿಲ್ಲ, ಜಾಬ್ ಬೇಕಾಗಿಲ್ಲ. ಏನು ಬೇಕಾಗಿದೆ ಇವರಿಗೆ? ಮುಸ್ಲಿಮರಿಗೆ ಟಾರ್ಚರ್ ಮಾಡಿದರೆ ಇವ್ರಿಗೆ ಖುಷಿ ಆಗತ್ತೆ, SC ST OBC ಅವರಿಗೆ ಮತ್ತು ಲಿಂಗಾಯತರಲ್ಲಿ ಬರುವ ಉಪಜಾತಿಗಳಿಗೆ ಟಾರ್ಚರ್ ಮಾಡಿದರೆ ಇವ್ರಿಗೆ ಖುಷಿ ಆಗತ್ತೆ, ಜೈನರಿಗೆ, ಕ್ರಿಶ್ಚಿಯನ್ನರಿಗೆ, ಬೌದ್ಧರಿಗೆ, ಪಾರ್ಸಿಗರಿಗೆ ಹೀಯಾಳಿಸಿದರೆ, ಅವರ ಧಾರ್ಮಿಕ ಸ್ಥಾನಗಳ ಮೇಲೆ ದಾಳಿ ಮಾಡಿದರೆ ಈ ಅಂಧಭಕ್ತರಿಗೆ ಖುಷಿ ಆಗುತ್ತೆ. ಸೊ ಒಟ್ಟಿನಲ್ಲಿ ಆ್ಯಂಟಿ ನ್ಯಾಷನಲ್, ಆ್ಯಂಟಿ ಹ್ಯೂಮನ್, ಆ್ಯಂಟಿ ವುಮನ್ ಆ್ಯಕ್ಟಿವಿಟಿಗಳಿಂದ ಈ ಅಂಧಭಕ್ತರಿಗೆ ಖುಷಿ ಆಗುತ್ತೆ. ಸೊ ಅದನ್ನೇ ಮೋದಿಜಿಯವರು ಮಾಡಬೇಕಾಗತ್ತೆ, ಯಾಕಂದರೆ ನೆಕ್ಸ್ಟ್ ಟೈಮ್ ಆರಿಸಿ ಬರಬೇಕಲ್ಲ. ಸೊ ಅದೇ ರೀತಿ ಟ್ರಂಪ್ ಅವರು ನೆಕ್ಸ್ಟ್ ಟೈಮ್ ಮತ್ತೆ ಚುನಾವಣೆಯಲ್ಲಿ ಗೆದ್ದು ಬರಬೇಕಪ್ಪ ಅಂತಂದರೆ ತಮ್ಮ ಟಾಕ್ಸಿಕ್ ವೋಟರ್ಸ್ಗಳನ್ನು, ಅಂದರೆ ತಮ್ಮ ಅಂಧಭಕ್ತರನ್ನು ಖುಷಿ ಪಡಿಸಲೇಬೇಕು. ಅದಕ್ಕಾಗಿ ಟ್ರಂಪ್ ಅವರು ಇಂತಹ ಎಲ್ಲ ಕಿತಾಪತಿಗಳನ್ನು ಮಾಡ್ತಾ ಇದ್ದಾರೆ. ಇದು ಒಂದೇ ಅಲ್ಲ, ಇಂತಹ 4-5 ಕಿತಾಪತಿಗಳನ್ನು ಮಾಡಿದರೆ ಮುಂದೆ ಇನ್ನೂ ಬಹಳಷ್ಟು ಕಿತಾಪತಿಗಳನ್ನು ಮಾಡ್ತಾರೆ. ಅದರಿಂದ ಜಗತ್ತಿಗೆ ಎಷ್ಟು ನಷ್ಟ ಆಗತ್ತೋ ಅಷ್ಟು ಅಮೆರಿಕನಿಗರಿಗೂ ಕೂಡ ನಷ್ಟ ಆಗುತ್ತೆ. ಹೆಂಗೆ ಭಾರತ ಈಗ ಹಿಂದುಳಿದಿದೆಯಲ್ಲ, ಅದೇ ಥರ ಅಮೆರಿಕದ ಪರಿಸ್ಥಿತಿ ಕೂಡ ಬಂದೇ ಬರುತ್ತೆ. ಯಾಕಂದರೆ ನಾವು ಜಗಳಾಡ್ತಾ ಇದ್ದೀವಿ, ಯುದ್ಧ ಮಾಡ್ತಾ ಇದ್ದೀವಿ ಅಪ್ಪ ಅಂತಂದರೆ ಪರಸ್ಪರ ಇಬ್ಬರಿಗೂ ಕೂಡ ನಷ್ಟ ಆಗತ್ತೆ. ಸೊ ಇದು ಅಸಲಿ ಕಾರಣ. ಇನ್ನು ಅವರು ನ್ಯೂಸ್ ಮೀಡಿಯಾದಲ್ಲಿ ಬಂದು ಏನು ಹೇಳಿದಾರಪ್ಪ ಅಂತಂದರೆ, ಯಾಕೆ ನಾನು ಜಗತ್ತಿನಾದ್ಯಂತ ಈ ಟ್ರಂಪ್ ತೆರಿಗೆಯನ್ನು ಹೇರಿಕೆ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ, ಫಸ್ಟ್ ಆಫ್ ಆಲ್ ಅವರು ಅಮೇರಿಕಾದ ಬಿಸ್ನೆಸಸ್ಗಳನ್ನು, ಅಮೇರಿಕಾದ ಕಂಪನಿಗಳನ್ನು ಕಾಪಾಡುವುದಕ್ಕಾಗಿ ನಾನು ಫಾರಿನ್ ಕಂಪನಿಗಳ ಮೇಲೆ, ಫಾರಿನ್ ಬಿಸ್ನೆಸ್ಗಳ ಮೇಲೆ, ಇಂಪೋರ್ಟ್ನ ಮೇಲೆ ತೆರಿಗೆಯನ್ನು ಜಾಸ್ತಿ ಮಾಡ್ತಾ ಇರುವೆ ಅಂತ ಹೇಳಿದ್ದಾರೆ. ಸೊ ಇದರಿಂದ ಕೆಲವೊಂದಿಷ್ಟು ಅಮೇರಿಕನ್ ಕಂಪನಿಗಳಿಗೆ ಲಾಭ ಆಗ್ಬೋದು, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗ ಒಂದು ದೇಶ ತನ್ನ ಸ್ವದೇಶಿ ಕಂಪನಿಗಳನ್ನು ಉಳಿಸ್ಕೊಳ್ಬೇಕಪ್ಪ ಅಂತಂದರೆ ವಿದೇಶಿ ಕಂಪನಿಗಳ ಮೇಲೆ ಜಾಸ್ತಿ ತೆರಿಗೆಯನ್ನು ಹೇರಬೇಕಾಗತ್ತೆ. ಅದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ, ಮಾನದಂಡಗಳಂತ ಇರ್ತವೆ. ಬಟ್ ಆ ಮಾನದಂಡಗಳನ್ನು ಇಲ್ಲಿ ಅವರು ಫಾಲೋ ಅಪ್ ಮಾಡಿಲ್ಲ. ಹೀಗಾಗಿ ಅವರ ಬ್ರಹ್ಮಾಸ್ತ್ರ ಅವರ ಮೇಲೇ ಉಲ್ಟಾ ಹೊಡೆಯೋ ಚಾನ್ಸಸ್ ಜಾಸ್ತಿ ಇದೆ. ಅವ್ರು ಹೇಳಿರೋದೇನಪ್ಪ ಅಂತಂದರೆ ಅಮೇರಿಕಾದ ಬಿಸ್ನೆಸ್ಗಳನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ನಾವು ಇದನ್ನು ಮಾಡಿದ್ದೀವಿ ಅಂತೇಳಿ. ಹೆಂಗೆ ಮೋದಿಜಿಯವರು ಭಾರತದ ಬಿಸ್ನೆಸ್ಗಳನ್ನು ಕಾಪಾಡುವುದಕ್ಕಾಗಿ ನಾವು ನೋಟ್ ಬ್ಯಾನ್ ಮಾಡ್ತೀವಿ, GST ತರ್ತೀವಿ ಅಂತೇಳಿ ಭಾರತದ MSME ಸೆಕ್ಟರನ್ನೇ ಖತಮ್ ಮಾಡಿಬಿಟ್ರು, ಬರೀ ತಮ್ಮ ದೋಸ್ತಗಳ ಜೇಬನ್ನು ತುಂಬಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೇಮ್ ಟ್ರಂಪ್ ಅವರು ಕೂಡ ಇದೇ ಒಂದು ಹೆಸರಲ್ಲಿ, ಅಂದರೆ ಇವರಿಗೆ ಅಂಧಭಕ್ತರಿಗೆ ಖುಷಿ ಪಡಿಸ್ತಾ ತಮ್ಮ ದೋಸ್ತಗಳ ಜೇಬನ್ನು ತುಂಬುವುದಕ್ಕಾಗಿ ಇದನ್ನು ತಂದಿದ್ದಾರೆ. ಸೊ ಇನ್ನು ಟ್ರಂಪ್ ಅವರ ದೋಸ್ತಗಳು ಯಾರಪ್ಪ ಅಂತಂದರೆ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಬುಕ್ಕನ್ನು ಬರೆದಿರುವ ರಾಬರ್ಟ್ ಕಿಯೋಸಾಕಿ ಮತ್ತು ಇಲಾನ್ ಮಸ್ಕ್. ಸೊ ಇಲಾನ್ ಮಸ್ಕ್ ಅವರ ಟೆಸ್ಲಾಗೆ ಭಾರತದಲ್ಲಿ ವಿರೋಧ ಆಯಿತು ಮತ್ತು ಟ್ಯಾಕ್ಸ್ ಜಾಸ್ತಿ ಆಯಿತು. ಸೊ ಇದಕ್ಕೆ ಪ್ರತ್ಯುತ್ತರ ಕೊಡಬೇಕಲ್ಲ. ಸೊ ಅದಕ್ಕಾಗಿ ತಮ್ಮ ದೋಸ್ತಾದ ಡೊನಾಲ್ಡ್ ಟ್ರಂಪರ ತಲೆಯಲ್ಲಿ ಇದನ್ನು ಕೊಟ್ಟಿದ್ದಾರೆ. ಮಂಗ ಬೆಂಕಿ ಹಚ್ತಾ ಇದೆ ಅನ್ನೋದಕ್ಕಿಂತ ಆ ಮಂಗನ ಕೈಗೆ ಕಡ್ಡಿ ಪಟ್ನ ಯಾರು ಕೊಟ್ಟರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರ ಹಿಂದೆ ಟ್ರಂಪ್ಗಳ ದೋಸ್ತುಗಳ ಕೈವಾಡ ಕೂಡ ಇದೆ. ಇನ್ನು ಎರಡನೇದೇನಪ್ಪ ಅಂತಂದರೆ ಅಮೇರಿಕನ್ನರಿಗೆ ಮೇಡ್ ಇನ್ ಅಮೇರಿಕಾ ಪ್ರಾಡಕ್ಟ್ಗಳನ್ನು ಖರೀದಿ ಮಾಡೋಕ್ಕೆ ಎನ್ಕರೇಜ್ ಮಾಡೋದಿದೆ, ಅದಕ್ಕಾಗಿ ಹೀಗೆ ಮಾಡಿರುವೆ ಅಂತ ಹೇಳಿದ್ದಾರೆ. ಸೊ ನಿಮಗೆ ಮೇಡ್ ಇನ್ ಅಮೇರಿಕಾ ಪ್ರಾಡಕ್ಟ್ಗಳನ್ನು ಖರೀದಿಸೋಕೆ ಎನ್ಕರೇಜ್ ಮಾಡೋದಿದೆ ಅಂತಂದರೆ ಚೀಪ್ ರೇಟಲ್ಲಿ ಕೊಡೋಕೆ ಸ್ಟಾರ್ಟ್ ಮಾಡಿ, ಸರಿನಾ? ಮತ್ತು ಅದರ ಮೇಲಿನ ಟ್ಯಾಕ್ಸ್ ಕಮ್ಮಿ ಮಾಡಿ, ಕ್ವಾಲಿಟಿ ಇಂಪ್ರೂವ್ ಮಾಡಿ, ಮತ್ತು ಆ ಪ್ರಾಡಕ್ಟ್ಗಳ ಮಾರ್ಕೆಟಿಂಗ್ಗೆ ಗೋರ್ಮೆಂಟ್ ಕಡೆಯಿಂದ ಸ್ಟೆಪ್ಸ್ಗಳನ್ನು ತೆಗೆದುಕೊಳ್ಳಿ. ಅದನ್ನು ಬಿಟ್ಬಿಟ್ಟು ನೀವು ಏನೋ ಮಾಡ್ತೀರಿ, ಅದರಿಂದ ಮೇಡ್ ಇನ್ ಅಮೇರಿಕಾ ಪ್ರಾಡಕ್ಟ್ಗಳು ಸೇಲ್ ಆಗ್ತವೆ ಅನ್ನೋದು ಸರಿಯಾದ ಒಂದು ಡಿಸಿಷನ್ ಅಲ್ಲ. ಇನ್ನು ಮತ್ತೊಂದು ಕಾರಣ ಅವ್ರು ಏನು ಹೇಳಿದ್ರಪ್ಪ ಅಂತಂದರೆ ತಮ್ಮ ಶತ್ರು ರಾಷ್ಟ್ರಗಳ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡೋಕೆ, ಕಂಟ್ರೋಲ್ ಮಾಡೋಕೆ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಅಂತ ಅವರು ಹೇಳಿದರು. ಇವರ ಶತ್ರು ರಾಷ್ಟ್ರಗಳು ಯಾವುದಪ್ಪ ಅಂತಂದರೆ ನಂಬರ್ 1 ಚೀನಾ ಅಂತೆ, ಅದರಲ್ಲಿ ಇಂಡಿಯಾ ಕೂಡ ಇದೆ. ಯಾಕಂದರೆ ಅವರು ಬಿಟ್ಟಿರುವ ಲಿಸ್ಟಲ್ಲಿ 5ನೇ ನಂಬರ್ ನಮ್ಮದು ಕೂಡ ಇದೆ. ಅಲ್ಲಿ ನಮ್ಮ ಮೇಲೂ ಕೂಡ ಟ್ರಂಪ್ ಟ್ಯಾರಿಫ್ ಇದೆ, ನಾವೇನು ಇದರಿಂದ ಬಚಾವಾಗಿಲ್ಲ. ಸೊ ಇಲ್ಲಿ ಚೈನಾದ ಮೇಲೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅಂತಂದರೆ ಚೀನಾ ಏನು ಸಣ್ಣ ದೇಶವಲ್ಲ, ಅದು ಕೂಡ ಆರ್ಥಿಕವಾಗಿ ಸದೃಢವಾಗಿರುವ ರಾಷ್ಟ್ರ, ಅದರ ಹತ್ರ ಎಲ್ಲವೂ ಕೂಡ ಇದೆ. ಈ ಜಗತ್ತಿಗೆ ಏನು ಬೇಕೋ ಅದೆಲ್ಲವೂ ಕೂಡ ಚೈನಾದ ಹತ್ರ ಇದೆ, ಆದರೆ ಅಮೇರಿಕಾದ ಹತ್ರ ಇಲ್ಲ. ಸೊ ಹೀಗಾಗಿ ಈ ಟ್ರಂಪ್ನ ಗೊಡ್ಡು ಬೆದರಿಕೆಗೆ ಚೀನಾ ಬಗ್ಗಲ್ಲ, ಅದು ಪ್ರತ್ಯುತ್ತರವನ್ನು ಕೊಡುತ್ತೆ. ಇದರಿಂದ ಅಮೇರಿಕಾಗೂ ಸ್ವಲ್ಪ ಲಾಭ ಆಗುತ್ತೆ, ಚೀನಾಗೂ ಸ್ವಲ್ಪ ಲಾಭ ಆಗುತ್ತೆ, ಸ್ವಲ್ಪ ಎರಡೂ ದೇಶಕ್ಕೂ ನಷ್ಟ ಕೂಡ ಆಗುತ್ತೆ. ಬಟ್ ಇವರಿಬ್ಬರ ಜಗಳದಲ್ಲಿ ಮಿಕ್ಕ ದೇಶಗಳಿಗೆ ಸಿಕ್ಕಾಪಟ್ಟೆ ನಷ್ಟ ಆಗುತ್ತೆ. ಇದು ಅವರು ನ್ಯೂಸಲ್ಲಿ ಹೇಳಿರುವ ಕಾರಣಗಳಾಗಿವೆ. ಈಗ ಟ್ಯಾರಿಫ್ ಅಂದರೆ ಏನಂತ ಗೊತ್ತಾಯಿತು, ಟ್ರಂಪ್ ಅವರು ಯಾಕೆ ಟ್ಯಾರಿಫ್ ತಂದಿದ್ದಾರೆ ಅನ್ನೋದು ಗೊತ್ತಾಯಿತು.
ಮತ್ತೆ ಅಸಲಿ ಕಾರಣ ಕೂಡ ಗೊತ್ತಾಯ್ತು, ಮತ್ತೆ ನಕಲಿ ಕಾರಣಗಳು ನ್ಯೂಸಲ್ಲಿ ಹೇಳಿರುವ ಕಾರಣಗಳು ಕೂಡ ಗೊತ್ತಾಗಿವೆ ಅಂತ ಅನ್ಕೋತೀನಿ. ಈಗ ನಾವು ಇದರಿಂದ ಏನೇನೆಲ್ಲ ಎಫೆಕ್ಟ್ಗಳಾಗ್ತವೆ ಅನ್ನೋದನ್ನ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಎಫೆಕ್ಟ್ ನಂಬರ್ 1, ಕೆಲವೊಂದಿಷ್ಟು ಅಮೆರಿಕನ್ ಕಂಪನಿಗಳಿಗೆ ಈ ಟ್ರಂಪ್ ಟ್ಯಾರಿಫ್ನಿಂದ ಲಾಭ ಆಗತ್ತೆ. ಯಾಕಪ್ಪ ಅಂತಂದ್ರೆ ಅಮೆರಿಕಾದಲ್ಲಿ ಇಂಪೋರ್ಟ್ ಆಗ್ತಾ ಇರುವ ಆಲ್ಮೋಸ್ಟ್ ಆಲ್ ವಸ್ತುಗಳ ಮೇಲೆ ಇವರೇನ್ ಮಾಡಿದ್ದಾರೆ, ಇಂಪೋರ್ಟ್ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಹೀಗಾಗಿ ಅಮೆರಿಕಾದಲ್ಲಿರುವ ಕೆಲವೊಂದಿಷ್ಟು ಲೋಕಲ್ ಕಂಪನಿಗಳಿಗೆ ಈ ಹೊರದೇಶದ ಇಂಪೋರ್ಟೆಡ್ ಕಂಪನಿಗಳ ಜೊತೆಗೆ ಪ್ರಾಡಕ್ಟ್ಗಳ ಜೊತೆಗೆ ಕಾಂಪಿಟೇಷನ್ ಮಾಡುವ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ ಆಗಿ ಅವುಗಳ ರೇಟ್ ಹೆಚ್ಚಾಗತ್ತೆ. ತಮಗಿಲ್ಲಿ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಸ್ವಲ್ಪ ರೇಟ್ ಜಾಸ್ತಿ ಮಾಡಿನೇ ಮಾರಾಟ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಇದರಿಂದ ಕೆಲವೊಂದಿಷ್ಟು ಅಮೆರಿಕನ್ ಕಂಪನಿಗಳಿಗೆ ಪ್ರಾಫಿಟ್ ಆಗೇ ಆಗತ್ತೆ. ಯಾರು ಟ್ರಂಪ್ನ ದೋಸ್ತಿದಾರಲ್ಲ ಅವರ ಕಂಪನಿಗಳಿಗೆ ಲಾಭ ಆಗತ್ತೆ, ಬಟ್ ಮಿಕ್ಕ ಕಂಪನಿಗಳಿಗೆ ನಷ್ಟ ಆಗತ್ತೆ. ಮತ್ತೆ ಅವರಿಗೆ ವಿದೇಶದಲ್ಲಿಯೂ ಕೂಡ ಫೈರ್ ಬ್ಯಾಕ್ ಆಗತ್ತೆ, ಅಂದ್ರೆ ಅಲ್ಲಿ ಹೇಟ್ರೇಟ್ ಸಿಗತ್ತೆ. ಮತ್ತೆ ಇದರಲ್ಲಿ ಜನರಿಗೇನೆ ತೊಂದರೆ ಆಗತ್ತೆ, ಜನರದ್ದೇನೆ ಲಾಸ್ ಆಗತ್ತೆ. ಯಾಕಪ್ಪ ಅಂತಂದ್ರೆ ವಿದೇಶದಿಂದ ಬರ್ತಾ ಇರುವ ಪ್ರಾಡಕ್ಟ್ಗಳ ಬೆಲೆ ಅಂತೂ ಆಟೋಮೆಟಿಕ್ ಆಗಿ ರೈಸ್ ಆಗೇ ಆಗತ್ತೆ, ಯಾಕಂದ್ರೆ ಟ್ಯಾಕ್ಸ್ ಜಾಸ್ತಿ ಆಗಿದೆ. ಬಟ್ ಸ್ವದೇಶದಲ್ಲಿರುವ ಕಂಪನಿಗಳು ಅಂದ್ರೆ ಅಮೆರಿಕನ್ ಕಂಪನಿಗಳು ಕೂಡ ಏನು ಜಾಸ್ತಿ ಕ್ವಾಲಿಟಿ ಇಂಪ್ರೂವ್ ಮಾಡ್ದೇನೆ ತಾವು ಕೂಡ ರೇಟ್ ಜಾಸ್ತಿ ಮಾಡ್ತವೆ. ಸೊ ಇದರಿಂದ ಏನಾಯ್ತು, ಕಂಪನಿಗಳ ಜೇಬು ತುಂಬತ್ತೆ, ಆದ್ರೆ ಲೋಕಲ್ ವೋಟರ್ಸ್ ಇದಾರಲ್ಲ, ಟ್ರಂಪ್ನ ಟಾಕ್ಸಿಕ್ ವೋಟರ್ಸು, ಅವರದ್ದೇ ಜೇಬಿಗೆ ಕತ್ರಿ ಬೀಳತ್ತೆ. ಉದಾಹರಣೆ ಕೊಡ್ಬೇಕಂತಂದ್ರೆ ಮೋದಿಜಿಯವರು ಹೊರದೇಶದಿಂದ ಬರ್ತಾ ಇರುವ ಬಹಳಷ್ಟು ಕ್ಯಾಮ್ರಾಗಳನ್ನ, ಮೈಕ್ಗಳನ್ನ, ಡ್ರೋನ್ಗಳನ್ನ ಬ್ಯಾನ್ ಮಾಡಿದ್ರು. ಸರಿನಾ? ಆವಾಗ ನಮಗೆ 40,000ಕ್ಕೆ 50,000ಕ್ಕೆ ಚೆನ್ನಾಗಿರುವ ಸಿನಿಮ್ಯಾಟಿಕ್ ವಿಡಿಯೋಗಳನ್ನ ಶೂಟ್ ಮಾಡೋಕ್ಕೆ ಡ್ರೋನ್ಗಳು ಸಿಗ್ತಾ ಇದ್ವು. ಆದ್ರೆ ಇವ್ರು ಬ್ಯಾನ್ ಮಾಡಿದಾಗ ಏನಾಯ್ತು, ಇವರ ದೋಸ್ತುಗಳು ಚೈನಾದಿಂದ ಅದನ್ನ ಇಂಪೋರ್ಟ್ ಮಾಡ್ಕೊಂಡು ತಂದ್ಬಿಟ್ಟು ಇಲ್ಲಿ ಮುಂಬೈಯಲ್ಲಿ ಲೀಗಲ್ ಆಗಿ ಮಾರಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವತ್ತು ಕೂಡ ನಮಗೆ ಡ್ರೋನ್ ಬೇಕಪ್ಪ ಅಂತಂದ್ರೆ ಮುಂಬೈಲಿ ಹೋದ್ರೆ ಸಿಗತ್ತೆ, ಪುಣೆಯಲ್ಲೂ ಸಿಗತ್ತೆ, ಡೆಲ್ಲಿಯಲ್ಲಂತೂ ಓಪನ್ ಆಗಿ ಸಿಗತ್ತೆ, ಬೆಂಗಳೂರಲ್ಲೂ ಸಿಗತ್ತೆ. ಸೊ ಅವೇನು ಬ್ಯಾನ್ ಆಗಲಿಲ್ಲ ಅಂತಂದ್ರೆ ಮೋದಿಜಿಯವರ ದೋಸ್ತುಗಳೇ ಇಲ್ಲಿ ಅಡ್ಡ ಮಾಡ್ಕೊಂಡ್ಬಿಟ್ಟು ಮಾರಾಟ ಮಾಡಕ್ಕೆ ಶುರು ಮಾಡಿಬಿಟ್ರು. ಸೊ ಇದರಿಂದ ನಮಗೇನಾಯ್ತು, 50,000ಕ್ಕೆ ಸಿಗ್ತಾ ಇರುವ ಡ್ರೋನು 1 ಲಕ್ಷ, 1.5 ಲಕ್ಷ, 2 ಲಕ್ಷಕ್ಕೆ ಸಿಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಅಮೆರಿಕನ ಪರಿಸ್ಥಿತಿ ಕೂಡ ಇದೇ ಆಗತ್ತೆ. ಬರೀ ಇದು ಒಂದು ವಸ್ತುವಿನ ಮೇಲಲ್ಲ, ಎಲ್ಲಾ ವಸ್ತುಗಳ ಮೇಲೆ ಆಗತ್ತೆ. ಈಗ ಭಾರತದಲ್ಲಿ ಕೂಡ ಅದೇ ಆಗಿದೆ. ಈಗ ಮೋದಿಜಿಯವರೇನಂದ್ರು ಚೈನೀಸ್ ಪ್ರಾಡಕ್ಟ್ಗಳನ್ನ ಬ್ಯಾನ್ ಮಾಡಿ ಅಂತಂದ್ರು, ತಗೋಬೇಡಿ ಅಂತಂದ್ರು. ಆದ್ರೆ ಈ ಮೋದಿಜಿಯವರ ಪರಮ ಮಿತ್ರರಿದಾರಲ್ಲ ಇವರು, ಮತ್ತೆ ಕೆಲವೊಂದಿಷ್ಟು ಉಚ್ಚ ಜಾತಿಯ ನೀಚ ಮನಸ್ಥಿತಿಯ ಸ್ಟಾರ್ಟ್ಅಪ್ ಫೌಂಡರ್ಗಳು ಗೌರ್ಮೆಂಟ್ ಇಂದಲೇ 15-20 ಕೋಟಿ ಫಂಡಿಂಗ್ ತಗೊಂಡ್ಬಿಟ್ಟು ಚೈನಾದಲ್ಲಿ 200-300ಕ್ಕೆ ಸಿಗ್ತಾ ಇರುವ ಸ್ಮಾರ್ಟ್ ವಾಚ್ಗಳನ್ನ, ಬೇರೆ ಬೇರೆ ಡಿಜಿಟಲ್ ಗ್ಯಾಜೆಟ್ಸ್ಗಳನ್ನ ಇಲ್ಲಿ 1,000-1,200ಕ್ಕೆ ಮಾರಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀವು ಟೆಕ್ ಬರ್ನರ್ ಅನ್ನೋ ಒಂದು ಹೆಸರು ಕೇಳಿರ್ಬೋದು. ನೋ ಮೇಡ್ ಇನ್ ಇಂಡಿಯಾ ಏನೂ ಮಾಡಿಲ್ಲ, ಅಂದ್ರೆ ಚೈನಾದಿಂದಲೇ ಇಂಪೋರ್ಟ್ ಮಾಡ್ಕೊಳ್ಳೋದು, ಬರೀ ಮೇಡ್ ಇನ್ ಇಂಡಿಯಾ ಸ್ಟಿಕ್ಕರ್ ಹಚ್ಬಿಟ್ಟು ಇಲ್ಲಿ ಮಾರಾಟ ಮಾಡೋದು. ಅಲ್ಟಿಮೇಟ್ಲಿ ಲಾಭ ಯಾರಿಗಾಯ್ತು, ಈ ರಾಜಕಾರಣಿಗಳ ಮಿತ್ರರಿಗೆ ಲಾಭ ಆಗತ್ತೆ, ಜನರಿಗೆ ವೋಟ್ ಹಾಕಿದವರಿಗೆ ದೊಡ್ಡ ನಷ್ಟ ಆಗತ್ತೆ. ಅಮೆರಿಕನ್ನರ ವಿಚಾರದಲ್ಲೂ ಕೂಡ ಅದೇ ಆಗ್ತಾ ಇದೆ. ಎಫೆಕ್ಟ್ ನಂಬರ್ 2, ಈ ಟ್ರಂಪ್ ಟ್ಯಾರಿಫ್ನಿಂದಾಗಿ ವರ್ಲ್ಡ್ ವೈಡ್ ಬಹಳಷ್ಟು ದೇಶಗಳ ಸ್ಟಾಕ್ ಮಾರ್ಕೆಟ್ಗಳು ಏನಾದವು, ಕ್ರ್ಯಾಶ್ ಆದವು, ಅಂದ್ರೆ ಡೌನಿಗೆ ಹೋಗೋಕೆ ಸ್ಟಾರ್ಟ್ ಆದವು. ಇದರಿಂದ ಕೋಟ್ಯಾಂತರ ನಷ್ಟ ಆಯಿತು. ಯಾರಿಗಾಯ್ತು? ಇನ್ವೆಸ್ಟರ್ಗಳಿಗೆ, ಅಂದ್ರೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಗಳಿಗೆ ಇದರಿಂದ ದೊಡ್ಡ ನಷ್ಟ ಆಗಲ್ಲ. ಆದರೆ ಯಾರು ರಿಟೇಲ್ ಇನ್ವೆಸ್ಟರ್ ಇರ್ತಾರೋ, ನಿಮ್ಮಂಥವ್ರು ಸಣ್ಣ ಪುಟ್ಟ ಇನ್ವೆಸ್ಟರ್ಗಳು, ಇವರೆಲ್ಲರೂ ಕೂಡ ಇದರಲ್ಲಿ ಸರ್ವನಾಶ ಆದರು. ಇದು ಮೇಲ್ನೋಟಕ್ಕೆ ಹೆಂಗೆ ಅನ್ಸುತ್ತೆ, ಎಲ್ಲವೂ ಕೂಡ ಕೋ ಇನ್ಸಿಡೆಂಟ್ ಇದೆ, ಕಾಕತಾಳೀಯ ಇದೆ, ನಾರ್ಮಲ್ ಅನ್ಸುತ್ತೆ. ಆದರೆ ಈ ಟ್ರಂಪ್ನ ಟ್ಯಾರಿಫ್ ಡಿಸಿಷನ್ ಇದೆಯಲ್ಲ, ಇದೊಂದು ಸಿಸ್ಟಮ್ಯಾಟಿಕ್ ಆಗಿರುವ ಕುತಂತ್ರ ಆಗಿದೆ. ಹೇಗೆ ಕರೋನಾ ಟೈಮಲ್ಲಿ ದೊಡ್ಡವರೆಲ್ಲರೂ ದುಡ್ಡು ಮಾಡ್ಕೊಂಡ್ಬಿಟ್ರಲ್ಲ, ಅದೇ ರೀತಿ ಇದಾಗಿದೆ. ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅನ್ನ ಈ ಬುಲ್ಸ್ಗಳು ಮತ್ತೆ ಬಿಯರ್ಸ್ಗಳು ಸೇರ್ಬಿಟ್ಟು ಒಂದ್ಸರ್ತಿ ಪಂಪ್ ಮಾಡ್ತಾರೆ, ಇನ್ನೊಂದ್ ಸರ್ತಿ ಡಂಪ್ ಮಾಡ್ತಾರೆ, ತಾವು ದುಡ್ಡು ಮಾಡ್ಕೊಂತಾರೆ, ರಿಟೇಲ್ ಇನ್ವೆಸ್ಟರ್ಗಳನ್ನ ಇದರಲ್ಲಿ ಸಾಯಿಸ್ತಾರೆ. ಸೊ ಈಗ ಆಗ್ತಾ ಇರೋದು ಕೂಡ ಅದೇ. ಟ್ರಂಪ್ ಅವರು ತಮ್ಮ ತೆರಿಗೆ ನೀತಿಯನ್ನ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನ್ಯೂಸಲ್ಲಿ ಹೇಳಿಬಿಟ್ಟು ಟ್ವೀಟ್ ಮಾಡ್ತಾರೆ, ದಿಸ್ ಈಸ್ ದ ಬೆಸ್ಟ್ ಟೈಮ್ ಟು ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್ ಅಂತೇಳಿ. ಸೊ ಇಲ್ಲೇ ಗೊತ್ತಾಗತ್ತಲ್ಲ, ಇವರು ಈ ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮರ್ಗಳ ಜೊತೆಗೆ ಸೇರಿಕೊಂಡೇ ಈ ಡಿಸಿಷನ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ. ಟ್ರಂಪ್ ಅವರು ಕೂಡ ಏನು ಸಾಚೆ ಅಲ್ಲ, ರಾಜಕಾರಣಿಗಳಂದ್ರೆ ಹಂಗೆ. ಫಸ್ಟ್ ಆಫ್ ಆಲ್ ಹಿ ಈಸ್ ಅ ಒನ್ ಫ್ರಾಡ್ ಬಿಸ್ನೆಸ್ ಮ್ಯಾನ್ ಆ್ಯಂಡ್ ಸ್ಟುಪಿಡ್ ಫೆಲೋ. ಅಂಥವನನ್ನ ಟಾಕ್ಸಿಕ್ ವೋಟರ್ಸ್ಗಳು ಆಯ್ಕೆ ಮಾಡಿ ತಂದಿದ್ದಾರೆ. ಸೊ ಅವನು ಅವರ ಹಿತಾಸಕ್ತಿ ನೋಡಲ್ಲ, ಅವರ ಟಾಕ್ಸಿಸಿಟಿಗೆ ಬೂಸ್ಟ್ ಕೊಡ್ತಾನೆ, ಜಸ್ಟ್ ಇಂಪ್ರೆಸ್ ಮಾಡೋ ಥರ ಮಾಡಿಬಿಟ್ಟು ಅವರನ್ನೇ ಸಪ್ರೆಸ್ ಮಾಡ್ತಾ ಇರ್ತಾನೆ. ಅದು ವೋಟರ್ಸ್ಗಳಿಗೆ ಗೊತ್ತಾಗಲ್ಲ. ಸೊ ಇನ್ನು ಇದರಲ್ಲಿ ಗೊತ್ತಾಗ್ತಾ ಇದೆ ಅಲ್ಲ, ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಯಿತು, ಪಂಪ್ ಆ್ಯಂಡ್ ಡಂಪ್ ಗೇಮ್ಗಳಾಗ್ತಾ ಇವೆ. ಬೇಕಂತಲೇ ಅವರು ಸ್ಟಾಕ್ ಮಾರ್ಕೆಟನ್ನು ಕ್ರ್ಯಾಶ್ ಮಾಡಿದ್ರು, ಸೊಸೈಟಿ ಖರೀದಿ ಮಾಡ್ತಾರೆ, ಮತ್ತೆ ಇದನ್ನು ಈ ತೆರಿಗೆ ನೀತಿಯನ್ನು ವಾಪಸ್ ತೆಗೆದುಕೊಳ್ತಾರೆ, ಅಡ್ಜಸ್ಟ್ಮೆಂಟ್ಗಳನ್ನ ಮಾಡ್ಕೊತಾರೆ. ಅವಾಗ ಮತ್ತೆ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗುತ್ತೆ.
ಇಲ್ಲಿ ದೊಡ್ಡ ದೊಡ್ಡ ಇನ್ವೆಸ್ಟರ್ಗಳಿಗೆ ಲಾಭ ಆಗುತ್ತೆ, ರಿಟೇಲ್ ಇನ್ವೆಸ್ಟರ್ಗಳಿಗೆ ದೊಡ್ಡ ನಷ್ಟ ಆಗುತ್ತೆ, ಅವ್ರು ಸರ್ವನಾಶ ಆಗ್ತಾರೆ. ಸೊ ಇದು ಎಲ್ರಿಗೂ ಕೂಡ ಓಪನ್ ಆಗಿ ಕಾಣಿಸ್ತಾ ಇದೆ. ಆದರೆ ಅಮೆರಿಕನ್ ಏಜೆನ್ಸಿಗಳಿಗೆ ಟ್ರಂಪ್ನ ಮೇಲೆ FIR ದಾಖಲು ಮಾಡುವ ತಾಕತ್ತಿದೆನಾ? ಟ್ರಂಪ್ನನ್ನು ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡುವ ಪವರ್ ಇದೆನಾ ಅಮೆರಿಕದ ಏಜೆನ್ಸಿಗಳಿಗೆ? ಇಲ್ಲ. ಸೊ ಭಾರತದ ಸ್ಟಾಕ್ ಮಾರ್ಕೆಟ್ ಕೂಡ 3-4 ವರ್ಷದಿಂದ ಕೆಲಸ ಮಾಡ್ತಾ ಇಲ್ಲ. ಅಡಾನಿ ಸ್ಕ್ಯಾಮ್ ಆಯಿತು, ಸೆಬಿಯ ಮೇನ್ ಯಾರಿದಾರಲ್ಲ ಮೇನ್ ಡೈರೆಕ್ಟ್ರೇ ಅವರೇ ಸ್ಕ್ಯಾಮಲ್ಲಿ ಇನ್ವಾಲ್ವ್ ಇದ್ರು, ಎನ್ಕ್ವೈರಿ ಇಲ್ಲ, ಏನಿಲ್ಲ. ಸೊ ಯಾರಿಗಾದ್ರೂ ದಮ್ ಇದೆನಾ ಮಿಸ್ಟರ್ ಮೋದಿಜಿಯನ್ನು ಕ್ವಶನ್ ಮಾಡೋದು, ಅವರನ್ನು ಅರೆಸ್ಟ್ ಮಾಡೋದು, ಎನ್ಕ್ವೈರಿ ಮಾಡೋದು? ಸೊ ಅಲ್ಲಿ ಟ್ರಂಪ್ನ ವಿಚಾರದಲ್ಲೂ ಕೂಡ ಅದೇ ರೀತಿ. ಅಂದರೆ ಇದು ಸ್ಟಾಕ್ ಮಾರ್ಕೆಟ್ ಹಗರಣಕ್ಕೆ ಒಂದು ಡೈರೆಕ್ಟ್ ಸಪೋರ್ಟನ್ನು ಮಾಡ್ತಾ ಇದೆ, ಹಗರಣವನ್ನು ಮಾಡಿದೆ. ಎಫೆಕ್ಟ್ ನಂಬರ್ 3, ಟ್ರೇಡ್ ವಾರ್ ಶುರು ಆಗಿದೆ. ಈಗ ಫಸ್ಟ್ ಆಫ್ ಆಲ್ ಟ್ರಂಪ್ ಅವರು ಘೋಷಣೆ ಮಾಡಿದ್ರಲ್ಲ, ನಾನು ಚೈನಾದ ಮೇಲೆ 30% ತೆರಿಗೆನ ಜಾಸ್ತಿ ಮಾಡ್ತೀನಿ ಅಂತೇಳಿ. ಮತ್ತೆ ಅಷ್ಟೇ ಹೇಳಿ ಸುಮ್ಮನೆ ಕೊಡಲಿಲ್ಲ, 3 ತಿಂಗಳು ಟೈಮ್ ಕೊಟ್ಟರು, ಸಂಧಾನ ಮಾಡ್ಕೊಳ್ಳಿ, ಮಾತುಕತೆ ಮಾಡ್ಕೊಳ್ಳಿ, ಅದು ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ ಅಂತೇಳಿ. ಯಾಕೆ ಮಾಡ್ಕೋಬೇಕು? ಚೈನಾ ಈಸ್ ದ ಪವರ್ಫುಲ್ ಕಂಟ್ರಿ, ಚೈನಾ ಈಸ್ ದ ಇಂಡಿಪೆಂಡೆಂಟ್ ಕಂಟ್ರಿ. ಚೈನಾದ ಹತ್ರ ಎಲ್ಲವೂ ಕೂಡ ಇದೆ. ಸೊ ಚೈನಾ ಅದರ ಗೊಡ್ಡು ಬೆದರಿಕೆಗಳಿಗೆ ಬಗ್ಲಿಲ್ಲ. ಸೊ ಚೈನಾ ಕೂಡ ಏನು ಮಾಡಿತು? ಅಮೇರಿಕಾ ನನ್ನ ಮೇಲೆ 30% ಟ್ಯಾಕ್ಸ್ ಆಗ್ತಾ ಇದೆ ಅಂತಂದರೆ ನಾನು ಕೂಡ 30% ಟ್ಯಾಕ್ಸ್ ಹಾಕುವೆ ಅಂತೇಳಿ ಎದುರು ಉತ್ತರ ಕೊಟ್ಟು, ಇದರಿಂದ ಟ್ರಂಪ್ ಅವರ ಈಗ ಕೂಡ ಏನಾಯಿತು? ಹರ್ಟ್ ಆಯಿತು. ಅವರು ಇದನ್ನು 50%ಗೆ ರೈಸ್ ಮಾಡಿದ್ರು. ಚೈನಾ ಕೂಡ ಮತ್ತೆ ಏನು ಮಾಡಿತು? ತನ್ನ ತೆರಿಗೆ ನೀತಿಯಲ್ಲೂ ಕೂಡ 50%ಅನ್ನು ಜಾಸ್ತಿ ಮಾಡಿತು. ಸೊ ಈಗ ಏನಾಗಿದೆಯಪ್ಪ ಅಂತಂದರೆ, ಅಮೇರಿಕಾ ಚೈನಾದಿಂದ ಬರ್ತಾ ಇರುವ ಓವರಾಲ್ ಪ್ರಾಡಕ್ಟ್ಗಳ ಮೇಲೆ ಕೆಲವೊಂದಿಷ್ಟು ಪ್ರಾಡಕ್ಟ್ಗಳನ್ನು ಸೇರಿಸಿ ಮ್ಯಾಕ್ಸಿಮಮ್ ಎಷ್ಟು ತೆರಿಗೆ ಹಾಕ್ತಾ ಇದೆಯಪ್ಪ ಅಂತಂದರೆ 145% ಹಾಕ್ತಾ ಇದೆ. ಎಲ್ಲ ಪ್ರಾಡಕ್ಟ್ಸ್ಗಳಿಗಂತ ನಾನು ಹೇಳ್ತಾ ಇಲ್ಲ, ಕೆಲವೊಂದಿಷ್ಟು ಪ್ರಾಡಕ್ಟ್ಗಳ ಮೇಲೆ ಎಷ್ಟು % ಟ್ಯಾಕ್ಸ್ ಇದೆಯಪ್ಪ ಅಂತಂದರೆ 145% ಟ್ಯಾಕ್ಸ್ ಇದೆ. ಸೊ ಇನ್ನು ಚೀನಾ ಏನು ಕಮ್ಮಿ ಇಲ್ಲ, ಅದು ಕೂಡ ಮ್ಯಾಕ್ಸಿಮಮ್ 125% ತನಕನೂ ಕೂಡ ಅಮೇರಿಕಾದ ಮೇಲೆ ಟ್ಯಾಕ್ಸನ್ನು ಹಾಕ್ತಾ ಇದೆ. ಸೊ ಇಲ್ಲೇನು ಶುರುವಾಯಿತು? ಟ್ರೇಡ್ ವಾರ್ ಶುರುವಾಯಿತು. ಇದರಲ್ಲಿ ಲಾಭ ಯಾರಿಗಾಗ್ತಾ ಇದೆ? ರಾಜಕಾರಣಿಗಳಿಗೆ ಲಾಭ ಆಗ್ತಾ ಇದೆ, ರಾಜಕಾರಣಿಗಳಿಗೆ ಓಟ್ ಬರ್ತಾ ಇದೆ. ರಾಜಕಾರಣಿಗಳ ಬಗ್ಗೆ ಎಲ್ಲ ದೇಶಗಳ ನ್ಯೂಸ್ ಚಾನಲ್ನಲ್ಲಿ ಡಿಸ್ಕಷನ್ಗಳಾಗ್ತಾ ಇವೆ. ಮತ್ತು ಈ ರಾಜಕಾರಣಿಗಳ ಪರಮ ಮಿತ್ರರು ಥರ್ಡ್ ಕ್ಲಾಸ್ ಬಿಸ್ನೆಸ್ ಮ್ಯಾನ್ಗಳು ತಮ್ಮ ಜೇಬನ್ನು ತುಂಬ್ಕೋತಾ ಇದ್ದಾರೆ, ನೋಟನ್ನು ತುಂಬ್ಕೋತಾ ಇದ್ದಾರೆ, ಅಷ್ಟೊಂದು ಇಲ್ಲಿ ಲಾಭ ಮಾಡ್ಕೋತಾ ಇದ್ದಾರೆ. ಆದರೆ ಅಲ್ಟಿಮೇಟ್ಲಿ ನಷ್ಟ ಯಾರಿಗಿದೆ ಗುರು? ಅಲ್ಟಿಮೇಟ್ಲಿ ಆಯಾ ದೇಶಗಳ ಪ್ರಜೆಗಳಿಗೇನೆ ನಷ್ಟ ಇದೆ, ಓಟ್ ಹಾಕಿದವ್ರಿಗೇನೆ ನಷ್ಟ ಇದೆ. ಒಂದು ವಸ್ತು ಇದೆ ಅಂತ ಅನ್ಕೊಳ್ಳಿ, ಅದರ ಬೆಲೆ 100 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ, ಅದಕ್ಕೆ ನೀವು ಟ್ಯಾಕ್ಸ್ ಎಷ್ಟು ಕೊಡ್ತೀರಪ್ಪ ಅಂತಂದರೆ 145 ರೂಪಾಯಿ ಕೊಡ್ತೀರಾ ಅಂತಂದಂಗೆ ಯೋಚನೆ ಮಾಡಿ. ಮತ್ತು ಇದರಲ್ಲಿ ಎಷ್ಟೋ ಅತ್ಯವಶ್ಯಕವಾಗಿರುವ ವಸ್ತುಗಳಿರ್ತವೆ, ಆ ವಸ್ತು ಬೇಕೇ ಬೇಕು ಅನ್ನೋ ಥರ ಇರುತ್ತೆ. ಇನ್ನು ಗೊತ್ತಿದೆ, ದೇಶದ ಬೊಕ್ಕಸಕ್ಕೆ ಹಣ ಬರ್ತಾ ಇದೆ ಅಂತಂದರೆ ಆ ಹಣ ಎಲ್ಲಿ ಹೋಗುತ್ತೆ? ಟೆಂಡರ್ಗಳ ರೂಪದಲ್ಲಿ ಮತ್ತು ಬಿಸ್ನೆಸ್ ಮ್ಯಾನ್ಗಳ ಜೇಬಿಗೆ ಹೋಗುತ್ತೆ. ಅಂದರೆ ಇಲ್ಲಿ ಈ ಟ್ರೇಡ್ ವಾರ್ನಲ್ಲಿ ಜನ ಸತ್ತೋಗ್ತಾರೆ, ಅಮಾಯಕ ಜನ ಸತ್ತೋಗ್ತಾರೆ. ಆದರೆ ಶ್ರೀಮಂತರು ದುಡ್ಡು ಮಾಡ್ಕೊತಾರೆ, ಹರಾಮ್ಖೋರುಗಳು ಶ್ರೀಮಂತರಾಗ್ತಾರೆ, ಹೋಗ್ತಾರೆ. ಇದು ಅತಿ ದೊಡ್ಡ ಎಫೆಕ್ಟ್ ಆಗಿದೆ. ಮತ್ತು ನಾವಿಲ್ಲಿ ಇನ್ನೊಂದು ಅಂಶವನ್ನು ಏನು ಗಮನಿಸಬೇಕಪ್ಪ ಅಂತಂದರೆ, ಈಗ ಸದ್ಯಕ್ಕಿದು ಟ್ರೇಡ್ ವಾರ್ ಇದೆ. ಈ ಟ್ರೇಡ್ ವಾರು ಯಾವಾಗ ವರ್ಲ್ಡ್ ವಾರಲ್ಲಿ ಕನ್ವರ್ಟ್ ಆಗತ್ತೆ ಅಂತೇಳಿ ಹೇಳಕ್ಕೆ ಬರಲ್ಲ. ಸಾಧ್ಯತೆ ಇದೆ, ಮಾತಿಗೆ ಮಾತು ಬೆಳೆಯುತ್ತೆ, ಎಲ್ರದ್ದು ಕೂಡ ಹೊಟ್ಟೆ ಪಾಡಿರುತ್ತೆ. ಎಲ್ಲರೂ ಮಾಡೋದು ಎದಕ್ಕಾಗಿ? ಹೊಟ್ಟೆಗಾಗಿನೇ, ದುಡ್ಡಿಗಾಗಿನೇ, ಬಟ್ಟೆಗಾಗಿನೇ. ಸೊ ಯಾವ ದೇಶಕ್ಕೆ ಈ ಟ್ರೇಡ್ ವಾರ್ನಿಂದ ಸಿಕ್ಕಾಪಟ್ಟೆ ನಷ್ಟ ಆಗತ್ತೋ ಆ ದೇಶ ಎಲ್ಲವನ್ನ ಕಳೆದುಕೊಂಡಿರುವ ದುಃಖದಲ್ಲಿ ಇಲ್ಲವೇ ಕೋಪದಲ್ಲಿ ಏನು ಬೇಕಾದರೂ ಮಾಡಬಹುದು, ಬೇರೆ ದೇಶಗಳ ಮೇಲೆ ದಾಳಿ ಮಾಡಬಹುದು, ಏನು ಬೇಕಾದರೂ ಆಗ್ಬಹುದು. ಇದರಿಂದ ಎನಿ ಟೈಮ್ ವರ್ಲ್ಡ್ ವಾರ್ ಶುರು ಆಗೋ ಸಾಧ್ಯತೆ ಇದೆ. ಮತ್ತು ವರ್ಲ್ಡ್ ವಾರ್ ಕೂಡ ಶುರುವಾಗುತ್ತೆ, ಸ್ಟಾಕ್ ಮಾರ್ಕೆಟ್ಗಳೆಲ್ಲವೂ ಕೂಡ ಕ್ರ್ಯಾಶ್ ಆಗ್ತವೆ, ಸಣ್ಣ ಪುಟ್ಟ ಬಿಸ್ನೆಸ್ ಮ್ಯಾನ್ಗಳೆಲ್ಲರೂ ಕೂಡ ಸರ್ವನಾಶ ಆಗ್ತಾರೆ, ಸಣ್ಣ ಪುಟ್ಟ ರಿಟೇಲ್ ಇನ್ವೆಸ್ಟರ್ಗಳು ಕೂಡ ಸರ್ವನಾಶ ಆಗ್ತಾರೆ. ಮತ್ತು ಜಗತ್ತಿನಾದ್ಯಂತ ಆರ್ಥಿಕ ಮಂದಿ ಬರುತ್ತೆ, ಅಂದರೆ ಎಕಾನಮಿಕ್ ಸ್ಲೋ ಡೌನ್ ಬರುತ್ತೆ. ಸೊ ಜನರಿಗಂತೂ ಇದರಿಂದ ಎಲ್ಲವೂ ನಷ್ಟ ಇದೆ. ರಾಜಕಾರಣಿಗಳಿಗೆ, ಫ್ರಾಡ್ ಬಿಸ್ನೆಸ್ ಮ್ಯಾನ್ಗಳಿಗಂತೂ ಸಿಕ್ಕಾಪಟ್ಟೆ ಲಾಭ ಇದೆ ಇಷ್ಟೆಲ್ಲದರಿಂದ. ಇನ್ನು ಭಾರತದ ಮೇಲೆ ಪರ್ಟಿಕ್ಯುಲರ್ ಆಗಿ ಏನು ಎಫೆಕ್ಟ್ ಆಗ್ತಾ ಇದೆ ಅನ್ನೋದನ್ನು ಸ್ವಲ್ಪ ಡಿಸ್ಕಸ್ ಮಾಡೋಣ. ಈ ಅಮೇರಿಕಾ ಇದೆ ಅಲ್ಲ, ಇದು ಯಾವತ್ತೂ ಕೂಡ ಭಾರತದ ಅಸಲಿ ಮಿತ್ರನ ಥರ ನಡೆದುಕೊಂಡೇ ಇಲ್ಲ. ಅಮೇರಿಕಾ ಅಂದರೆ ಹೆಂಗಪ್ಪ ಅಂತಂದರೆ ಒಂಥರ ಗುಳ್ಳೆ ನರಿ ಇದ್ದಂತೆ, ಒಂಥರ ಕುತಂತ್ರಿ ಇದ್ದಂತೆ, ಶಕುನಿ ಇದ್ದಂತೆ. ಇದೇನು ಮಾಡತ್ತಪ್ಪ ಅಂತಂದರೆ ಅಮೇರಿಕಕ್ಕೆ ಮತ್ತು ಭಾರತಕ್ಕೆ, ಚೈನಾಕ್ಕೆ ಜಗಳವನ್ನು ತಂದಿಡತ್ತೆ, ನಮ್ಮೆಲ್ಲರನ್ನ ಜಗಳ ಆಡೋಕ್ಕೆ ಹೇಳುತ್ತೆ. ಮತ್ತು ಇದರಲ್ಲಿ ಏನು ಮಾಡುತ್ತೆ? ಪಾಕಿಸ್ತಾನಕ್ಕೆ ವೆಪನನ್ನು ಮಾರುತ್ತೆ, ಜೊತೆಗೆ ಲೋನನ್ನು ಕೊಡುತ್ತೆ, ತನ್ನ ಬಿಸ್ನೆಸ್ಸನ್ನು ಮಾಡ್ಕೊಳ್ಳುತ್ತೆ. ಇಂಡಿಯಾದ ಜೊತೆಗೆ ಮೇಲಿಂದ ಮೇಲೆ ದೋಸ್ತಿ ಮಾಡಿದವರ ಥರ ಮಾಡಿಬಿಟ್ಟು ಇಂಡಿಯಾದ ಸಂಪತ್ತನ್ನೆಲ್ಲ ಲೂಟಿ ಮಾಡುತ್ತೆ.
ಸೊ ಚೈನಾದ ಬದನಾಮಿ ಮಾಡೋ ಥರ ಮಾಡಿಬಿಟ್ಟು ಮತ್ತೆ ಅವಶ್ಯಕತೆ ಬಿದ್ದಾಗ ಚೈನಾ ಜೊತೆ ಸೇರಿಬಿಟ್ಟು ಸಣ್ಣ ಪುಟ್ಟ ದೇಶಗಳನ್ನೆಲ್ಲ ಎಕ್ಸ್ಪ್ಲಾಯ್ಟ್ ಮಾಡುತ್ತೆ. ಸೊ ಈ ಅಮೇರಿಕ ಏನಿದೆಯಲ್ಲ ಇದೊಂಥರ ಗುಳ್ಳೆ ನರಿ ಇದ್ದಂಗೆ, ಇದು ಯಾರಿಗೂ ಕೂಡ ರಿಯಲ್ ಫ್ರೆಂಡ್ ಆಗೋಕೆ ಬೆಸ್ಟ್ ಫ್ರೆಂಡ್ ಆಗೋಕೆ ಚಾನ್ಸೇ ಇಲ್ಲ. ಈ ಅಮೆರಿಕಾದ ರಾಷ್ಟ್ರಾಧ್ಯಕ್ಷ ಡೊನಾಲ್ಡ್ ಇದಾರಲ್ಲ, ಸೊ ಅವರು ಕೂಡ ಭಾರತದ ಮೇಲೆ ಏನು ಮಾಡಿದಾರಪ್ಪ ಅಂತಂದರೆ ಟೋಟಲ್ ಆಗಿ 26% ಟ್ಯಾರಿಫ್ ಅನ್ನು ಹೇರಿದ್ದಾರೆ. ಇದರಲ್ಲಿ 10% ಯೂನಿವರ್ಸಲ್ ಟ್ಯಾರಿಫ್ ಆನ್ ಆಲ್ ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್ ಇದೆ. ಭಾರತದಿಂದ ಎಷ್ಟೆಲ್ಲ ವಸ್ತುಗಳು ಅಮೆರಿಕಕ್ಕೆ ಯೂಶ್ವಲಿ ಇಂಪೋರ್ಟೆಡ್ ಆಗಿ ಹೋಗ್ತಾವಲ್ಲ ಅದರ ಮೇಲೆ 10% ಯೂನಿವರ್ಸಲ್ ಟ್ಯಾರಿಫ್ ಇದೆ. ಇನ್ನು 16% ರೆಸಿಪ್ರೋಕಲ್ ಟ್ಯಾರಿಫ್ ಇದೆ. ಅಂದರೆ ಟೋಟಲ್ 26% ಟ್ಯಾರಿಫ್ ಇದೆ. ಇದರಲ್ಲಿ ಒಂದು ಅಂಶವನ್ನು ನಾವು ಚೆನ್ನಾಗಿ ಗಮನಿಸಬೇಕು. ಅದೇನಪ್ಪ ಅಂತಂದರೆ ಈ ಒಂದು ಟ್ಯಾರಿಫ್ನಿಂದ ಫಾರ್ಮಾಸಿಟಿಕಲ್ ಪ್ರಾಡಕ್ಟ್ಗಳನ್ನು ಎಕ್ಸಾಮ್ಟ್ ಮಾಡಲಾಗಿದೆ. ಈಗ ಇಲೆಕ್ಷನ್ ಬಾಂಡ್ ಇದ್ವಲ್ಲ, ಇಲೆಕ್ಟ್ರೋಲ್ ಬಾಂಡ್, ಮೋದಿಜಿಯವರಿಗೆ, ಕಾಂಗ್ರೆಸ್ ಪಾರ್ಟಿಗೆ, ಎಲ್ಲ ರಾಜಕೀಯ ಪಕ್ಷಗಳಿಗೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಕೋಟ್ಯಾಂತರ ದೇಣಿಗೆ ಕೊಟ್ಟಿದ್ದಾರಲ್ಲ ಈ ರಾಜಕೀಯ ಪಕ್ಷಗಳಿಗೆ, ರಾಜಕಾರಣಿಗಳಿಗೆ. ಸೊ ಅದರಲ್ಲಿ ಜಾಸ್ತಿ ಕೊಟ್ಟವ್ರು ಯಾರಪ್ಪ ಅಂತಂದರೆ ಈ ಫಾರ್ಮಾಸಿಟಿಕಲ್ ಕಂಪನಿಯವರೇ. ಸೊ ಇವರಿಗೆ ಇಲ್ಲಿ ಎಕ್ಸಾಮ್ ಸಿಗ್ತಾ ಇದೆ ಅಂತಂದರೆ ಈ ಟ್ರಂಪ್ ತೆರಿಗೆ ಹಗರಣದಲ್ಲಿ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಟ್ರಂಪ್ನ ಪರಮ ಮಿತ್ರ ಮೋದಿಜಿಯವರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಅಂತಂದಂಗೆ. ಯಾಕಂದರೆ ಎಲ್ರಿಗೂ ಕೂಡ ಟ್ಯಾಕ್ಸ್ ಹಾಕ್ತಾ ಇದ್ದೀರಾ ಗುರು, ಹಂಗಾದ್ರೆ ಫಾರ್ಮಾಸಿಟಿಕಲ್ ಕಂಪ್ನಿಗಳನ್ನ ಯಾಕೆ ಬಿಡ್ತಾ ಇದ್ದೀರಿ, ಅವುಗಳ ಮೇಲೂ ಕೂಡ ಹಾಕಿಲ್ಲ 26%. ಸೊ ಯಾಕೆ ಹಾಕ್ತಾ ಇಲ್ಲಪ್ಪ ಅಂತಂದರೆ ದಿಸ್ ಈಸ್ ದ ಡಿಪ್ಲೊಮೆಸಿ. ಸೊ ಮೋದಿಜಿಯವರು ಅಮೆರಿಕಕ್ಕೆ ಹೋದೆ, ಅಲ್ಲಿ ಹೋದೆ, ಇಲ್ಲಿ ಹೋದೆ ಮಾಡ್ತಾರಲ್ಲ, ಅದರಿಂದ ನಮ್ಮ ಭಾರತೀಯರಿಗೇನು ಲಾಭ ಆಗಿಲ್ಲ. ಸೊ ಮೋದಿಜಿಯವರ ಪರಮ ಮಿತ್ರರಿದ್ದಾರಲ್ಲ ಅವರ ಬಿಸ್ನೆಸ್ಗಳಿಗೇನೆ ಲಾಭ ಆಗಿದೆ. ಇದು ಕೂಡ ಅದೇ ರೀತಿ ಇದೆ. ಮತ್ತೆ ಇಲ್ಲಿ ಭಾರತ ಸರ್ಕಾರ ಇದೆಯಲ್ಲ ಚೈನಾದ ಥರ ಅದಕ್ಕೆ ಎದುರುತ್ತರ ಕೊಡ್ತಾ ಇಲ್ಲ, ಕೆಂಪು ಕಣ್ಣನ್ನು ತೋರಿಸ್ತಾ ಇಲ್ಲ. ಯಾಕಂದರೆ ಆ ಯೋಗ್ಯತೆ ಭಾರತಕ್ಕಿಲ್ಲ. ಚೈನಾ ಏನಾಗಿದೆ, ಪ್ರಬಲ ರಾಷ್ಟ್ರವಾಗಿದೆ, ಆರ್ಥಿಕವಾಗಿ ಸ್ವತಂತ್ರವಾಗಿದೆ, ಸದೃಢವಾಗಿದೆ, ಮ್ಯಾನುಫ್ಯಾಕ್ಚರಿಂಗಲ್ಲಿ ಲೀಡಿಂಗ್ನಲ್ಲಿದೆ. ಚೈನಾದ ಹತ್ರ ಎಲ್ಲವೂ ಕೂಡ ಇದೆ. ನೀವು ಚೈನಾಗೆ ಸಸ್ತಾ ರೇಟಿನ ಪ್ರಾಡಕ್ಟ್ಗಳನ್ನು ಕೊಡು ಅಂತಂದ್ರೂ ಕೊಡುತ್ತೆ, ಕಾಸ್ಟ್ಲಿ ಆಗಿರೋ ಐಫೋನ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡು ಅಂತಂದ್ರೂ ಕೊಡುತ್ತೆ. ಅದರ ಹತ್ರ ಕೆಪಾಸಿಟಿ ಇದೆ. ಆದರೆ ಭಾರತದ ಹತ್ರ ಆ ಕೆಪಾಸಿಟಿ ಇಲ್ಲ. ಭಾರತ ಇಂಡಿಪೆಂಡೆಂಟ್ ಅಲ್ಲ, ಭಾರತ ಸ್ಟ್ರಾಂಗ್ ಆಗಿಲ್ಲ. ಸೊ ಅದಕ್ಕಾಗಿ ಭಾರತ ಸರ್ಕಾರ ಅಮೆರಿಕದ ಜೊತೆಗೆ ಏನು ಮಾಡಬೇಕು, ಮಾತುಕತೆಗಳನ್ನು ಮಾಡಬೇಕು. ಅಂದರೆ ಮೋದಿಜಿಯವರು ತಮ್ಮ ದೋಸ್ತಾದ ಡೊನಾಲ್ಡ್ ಅವರ ಹತ್ರ ಕ್ಲೋಸ್ ಆಗಿ ಹಿಂದಿಯಲ್ಲಿ ಮಾತಾಡಿಬಿಟ್ಟು ಟ್ಯಾಕ್ಸ್ ಕಮ್ಮಿ ಮಾಡು ಅಂತೇಳಿ ಹೇಳಬೇಕು. ಸೊ ಇದೇ ಒಂದು ಆಪ್ಷನ್ ಇದೆ. ಭಾರತ ಸರ್ಕಾರ ಅದನ್ನೇ ಮಾಡಬೇಕಾಗತ್ತೆ, ಅದನ್ನೇ ಮಾಡ್ತಾ ಇದೆ. ಸೊ ಡಿಪ್ಲೊಮೆಟಿಕ್ ಆಗಿ ನೋಡಿದರೆ ಭಾರತ ಸರ್ಕಾರದ ಡಿಸಿಷನ್ ರೈಟ್ ಇದೆ ಅಂತಂದಂಗೆ ತಪ್ಪಿಲ್ಲ. ಇನ್ನು ಭಾರತದಲ್ಲಿ ನಿಮಗೆ ಗೊತ್ತೇ ಇದೆ, ಸ್ಟಾರ್ಟಪ್ ಇಂಡಿಯಾ ಒಂದು ದೊಡ್ಡ ಫೇಲ್ಯೂರ್ ಇದೆ. ಯಾಕಪ್ಪ ಅಂತಂದರೆ ಇದರಲ್ಲಿ ಹಗರಣ ಆಗಿದೆ. ಸರ್ಕಾರಿ ಬ್ಯಾಂಕಲ್ಲಿ ಲೋನ್ಗಳಿರ್ಬೋದು, ಸ್ಟಾರ್ಟಪ್ ಸ್ಕೀಮ್ಗಳಿರ್ಬೋದು, ಅದರಲ್ಲಿ ಕೆಲವೊಂದಿಷ್ಟು ಅವ್ರ ಹೆಸರು ತಗೊಳ್ಳೋಕೆ ಇಷ್ಟ ಇಲ್ಲ, ಆ ದರಿದ್ರಗಳಿಗೇನೆ ಕೊಟ್ಟಿದ್ದಾರೆ. ಮಿಕ್ಕವ್ರಿಗೆ ಯಾರಿಗೂ ಕೂಡ ₹1 ಫಂಡ್ ಬಂದಿಲ್ಲ. ಮತ್ತು ಇನ್ನು ಎಲ್ಲ ಇನ್ವೆಸ್ಟರ್ಗಳು ಇವರ ಜಾತಿ ಇವರ ಧರ್ಮದವರಿದ್ದಾರೆ, ನಮ್ಮಂಥವ್ರ ಮೇಲೆ ಹಾಕಲ್ಲ. ಸೊ ಹಿಂಗಿರುವಾಗ ಇನ್ನೋವೇಷನ್ ಎಲ್ಲಿ ಬದನೆಕಾಯಿ ಬರುತ್ತೆ. ಭಾರತದ ಸ್ಟಾರ್ಟಪ್ಗಳು ಅಂತಂದರೆ ಏನಪ್ಪ ಅಂತಂದರೆ ಬರೀ ಡೆಲಿವರಿ ಬಾಯ್ಗಳನ್ನು, ಗರ್ಲ್ಗಳನ್ನು ರೆಡಿ ಮಾಡೋಕ್ಕಷ್ಟೇ ಲಾಯಕ್ಕಿವೆ ಅಂತಂದಂಗೆ ಇನ್ನೋವೇಷನ್ ಇಲ್ಲ, ಏನು ಮನ್ನೂ ಇಲ್ಲ. ಜಸ್ಟ್ ಕಾಪಿ ಪೇಸ್ಟ್ ಇವೆ. ವರ್ಲ್ಡ್ ಮಾರ್ಕೆಟಲ್ಲಿ ಯಾವ ಸ್ಟಾರ್ಟಪ್ ಬರುತ್ತೋ ಅದನ್ನು ಕಾಪಿ ಮಾಡೋದು, ಇಲ್ಲಿ ತರೋದು, ಫಂಡ್ ಎಬ್ಸೋದು, ಗೌರ್ಮೆಂಟ್ ಸ್ಕೀಮಲ್ಲಿ ಎಬ್ಸೋದು, ಮಾರ್ಕೆಟಿಂಗ್ ಮಾಡೋದು, ವ್ಯಾಲ್ಯೂಯೇಷನ್ ಗೇಮ್ ಮಾಡೋದು, ಮತ್ತು ಸ್ಟಾಕ್ ಮಾರ್ಕೆಟ್ ಡಂಪ್ ಆ್ಯಂಡ್ ಗೇಮ್ಗಳನ್ನು ಮಾಡಿಕೊಂಡು ತಾವು ದುಡ್ಡು ಮಾಡ್ಕೊಂಡು ಹೋಗ್ಬಿಡೋದು. ಏನು ಇನ್ನೋವೇಷನ್ ಇಲ್ಲ, ಏನು ಕಾಂಟ್ರಿಬ್ಯೂಷನ್ ಇಲ್ಲ. ಮತ್ತು ಮೇಡ್ ಇನ್ ಇಂಡಿಯಾ ಕೂಡ ದೊಡ್ಡ ಡಿಸಾಸ್ಟರ್ ಇದೆ, ಫೇಲ್ಯೂರ್ ಇದೆ. ಅದರ ಲೋಗೋ ಕೂಡ ಬೇರೆ ದೇಶದವ್ರು ಮಾಡಿಕೊಟ್ಟಿದ್ದಾರೆ ಅಂತ. ಸೊ ಈ ಪರಿಸ್ಥಿತಿ ಇದೆ. ಸೊ ಹೀಗಿರುವಾಗ ಭಾರತ ಅಂತೂ ಇದರ ಜೊತೆಗೆ ಫೈಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಏನು ಮಾಡ್ಕೋಬೇಕು, ಕಾಂಪ್ರಮೈಸ್ ಮಾಡ್ಕೋಬೇಕು. ಅದನ್ನು ಮಾಡ್ಕೊತಾರೆ, ಯಾಕಂದರೆ ಬೇರೆ ದಾರಿ ಇಲ್ಲ. ಭಾರತದಿಂದ ಇಲ್ಲಿ ರೆಡಿ ಆಗಿಬಿಟ್ಟು ಎಕ್ಸ್ಪೋರ್ಟ್ ಆಗಿ ಹೋಗೋದಕ್ಕಿಂತ ಜಾಸ್ತಿ ಇಂಪೋರ್ಟೇ ಇದೆ, ಜಾಸ್ತಿ ಲೋನೇ ಇದೆ. ಮತ್ತು ಇಲ್ಲಿರುವವರಿಗೇನೆ ಜಾಬ್ ಇಲ್ಲ, ಎಕಾನಮಿಕಲ್ ಸ್ಲೋ ಡೌನ್ ಇದೆ, ಎಲ್ಲವೂ ಕೂಡ ಅಸ್ತವ್ಯಸ್ತವಾಗಿದೆ. ಸೊ ಹೀಗಿರುವಾಗ ಭಾರತ ಯಾವುದೇ ಒಂದು ಕಠಿಣ ನಿರ್ಧಾರವನ್ನು, ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಸೊ ಈ ರೀತಿ ಈ ಟ್ರಂಪ್ ಅವರು ಮಾಡಿರುವ ಒಂದು ಮೂರ್ಖತನದಿಂದಾಗಿ ಜಗತ್ತಿನ ಮೇಲೆ ಮತ್ತು ಭಾರತದ ಮೇಲೆ ಇಷ್ಟೊಂದೆಲ್ಲ ಕೆಟ್ಟ ಪರಿಣಾಮಗಳು ಆಗ್ತವೆ. ಇದೇ ರಿಯಾಲಿಟಿ ಆಗಿದೆ. ಮತ್ತು ಈ ರಿಯಾಲಿಟಿಯನ್ನು ನಿಮಗೆ ಯಾವುದೇ ನ್ಯೂಸ್ ಚಾನಲ್ನವರು, ಯಾವುದೇ ಯೂಟ್ಯೂಬರ್ ಹೇಳಲ್ಲ. ಯಾಕಪ್ಪ ಅಂತಂದರೆ ಎಲ್ಲ ನ್ಯೂಸ್ ಚಾನಲ್ಗಳಿಗೆ, ಎಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ಗಳಿಗೆ ಎಲ್ಲ ರಾಜಕೀಯ ಪಕ್ಷಗಳಿಂದ ಬಿಸ್ಕೆಟ್ ಬರುತ್ತೆ, ಅಂದರೆ ದುಡ್ಡು ಬರುತ್ತೆ. ಒಂದು ವಿಡಿಯೋ ಮಾಡೋಕ್ಕೆ 2 ಕೋಟಿ 3 ಕೋಟಿ ಬರುತ್ತೆ. ಸೊ ಅದನ್ನು ತೊಗೊಂಡ್ಬಿಟ್ಟು ಅವ್ರು ಮಾಡ್ತಾರೆ. ಸೊ ನಮಗೆ ಬೇಕಾಗಿರೋದೇನು, ಸ್ಟಾರ್ಟಪ್ ಫಂಡಿಂಗು. ಬರೀ ನನಗಷ್ಟೇ ಅಲ್ಲ, ನಮ್ಮ ಲಿಂಗಾಯತರಲ್ಲಿರುವ 1385 ಸ್ಟಾರ್ಟಪ್ಗಳಿಗೆ ಫಂಡಿಂಗ್ ಬರೋ ತನಕ, ಅದು ಗೌರ್ಮೆಂಟ್ ಸ್ಕೀಮಲ್ಲಾದರೂ ಕೊಡಿ, ಸ್ಟಾರ್ಟಪ್ ಸ್ಕೀಮಲ್ಲಾದರೂ ಕೊಡಿ, ನೀವು MLA MP ಮಿನಿಸ್ಟ್ರುಗಳು, CM PM ಸ್ವಂತ ಜೇಬಿನಿಂದಾದರೂ ಕೊಡಿ, ಇಲ್ಲವೇ ನಿಮ್ಮ ಧರ್ಮಾಂಧರಿದಾರಲ್ಲ ಅವ್ರ ಕಡೆಯಿಂದ ಇನ್ವೆಸ್ಟ್ ಮಾಡಿಸಿ. ಸೊ ಎಲ್ಲಿ ತನಕ ನೀವು ಇನ್ವೆಸ್ಟ್ ಮಾಡಲ್ವೋ ಅಲ್ಲಿ ತನಕ ಅಂತೂ ನಾವು ಯಾವುದೇ ಪಾರ್ಟಿಯವ್ರನ್ನ ಬಿಡಲ್ಲ. ಎಲ್ಲರನ್ನ ಕೂಡ ಟ್ರೋಲ್ ಮಾಡೋರೆ, ಎಲ್ಲರನ್ನ ಕೂಡ ಬೈಯೋರೆ.
ಏನು ಮಾಡ್ಕೊತಿರೋ ಮಾಡ್ಕೊಡಿ. ಇದಿಷ್ಟು ಈ ಟ್ರಂಪಿನ ಹಗರಣ ಆಯಿತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.